ಅದು ಒಂದು ಹಳ್ಳಿಯಲ್ಲಿದ್ದ ಸರ್ಕಾರಿ ಆಸ್ಪತ್ರೆ. ರಾತ್ರಿ 2 ಗಂಟೆ ಇರಬಹುದು. ಆತಂಕದೊಂದಿಗೆ ಒಂದು ಕುಟುಂಬ ಆ ಆಸ್ಪತ್ರೆಗೆ ಬರುತ್ತೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಒಂದು ಹುಡುಗಿಯನ್ನು ಹೊತ್ತು ತಂದು ಬೆಂಚ್ ಮೇಲೆ ಮಲಗಿಸ್ತಾರೆ. ಅಮ್ಮ, ನನ್ನ ಮಗಳು ತಪ್ಪು ಮಾಡಿಬಿಟ್ಟಳು, ಇನ್ನು ಬದುಕಬಾರದು ಅಂತ ಯಾವುದನ್ನೋ ಕುಡಿದು ಬಿಟ್ಟಳು, ದಯವಿಟ್ಟು ಅವಳನ್ನು ಉಳಿಸಿಕೊಡಿ, ಏನಾದರೂ ಮಾಡಿ ಅಂತ ಬಂದವರು ಗೋಗರೆದರು. ರಾತ್ರಿ 2 ಗಂಟೆ ಆಗಿದ್ದರಿಂದ ಅಲ್ಲಿ ಕಡಿಮೆ ವೈದ್ಯರೇ ಇದ್ದರು. ಅವರು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಇದ್ದರು. ಅಲ್ಲಿದ್ದ ಒಬ್ಬ ನಿಪುಣ ದಾದಿಯೇ ಆ ಹುಡುಗಿಗೆ ಪ್ರಥಮ ಚಿಕಿತ್ಸೆ ಮಾಡಿದರು. ವೈದ್ಯರು ಹೇಳುತ್ತಿದ್ದಂತೆ ಗಡಿಬಿಡಿಯಿಂದ ಕೆಲಸ ಮಾಡಿ ಚಿಕಿತ್ಸೆ ಕೊಟ್ಟರು. ಅದರಿಂದ ಸ್ವಲ್ಪ ಹೋರಾಡಿ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಆ ದಾದಿ ಪೂರ್ಣ ಮನಸ್ಸಿನಿಂದ ತನ್ನ ಕೆಲಸ ಮಾಡಿದರು. ಅವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಓಡುತ್ತಿತ್ತು. ಈ ಹುಡುಗಿ ಯಾಕೆ ಹೀಗೆ ಮಾಡಿಕೊಂಡಳು? ಈ ಚಿಕ್ಕ ವಯಸ್ಸಲ್ಲಿ ಇದನ್ನು ಮಾಡುವ ಮಟ್ಟಕ್ಕೆ ಅವಳನ್ನು ಯಾವುದು ಪ್ರೇರೇಪಿಸಿತು ಅಂತ ಹಲವು ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಓಡಿದವು. ಮರುದಿನ ಬೆಳಿಗ್ಗೆ ಆ ಹುಡುಗಿ ಎಚ್ಚರಗೊಂಡಳು. ಪೊಲೀಸರು ಆ ಹುಡುಗಿಯ ಹತ್ತಿರ ಹೇಳಿಕೆ ತೆಗೆದುಕೊಂಡರು. ಆ ದಾದಿಯು ಮತ್ತೆ ಅವಳನ್ನು ನೋಡಲು ಬಂದರು. ಆದರೆ ಆ ಹುಡುಗಿ ಯಾವುದಕ್ಕೂ ಸಹಕರಿಸಲಿಲ್ಲ. ಸರಿಯಾಗಿ ಊಟ ಮಾಡಲಿಲ್ಲ, ಔಷಧಿ ಕುಡಿಯಲಿಲ್ಲ. ನನ್ನನ್ನು ಯಾಕೆ ಉಳಿಸಿದ್ರಿ? ನಿಮ್ಮನ್ನು ಯಾರು ನನ್ನನ್ನು ಉಳಿಸು ಅಂದ್ರು ಅಂತ ಕೋಪದಿಂದಲೇ ಹೇಳುತ್ತಿದ್ದಳು. ಆ ಸಮಯದಲ್ಲಿ ಆ ದಾದಿ ಆ ಹುಡುಗಿಯ ಹತ್ತಿರ ಹೋದರು. ಅವಳ ಕೈಗಳನ್ನು ಹಿಡಿದುಕೊಂಡು, ನಿನ್ನ ಜೀವನದಲ್ಲಿ ಅಷ್ಟಕ್ಕೂ ಏನಾಯಿತು? ಯಾವುದು ನಿನ್ನನ್ನು ಇದಕ್ಕೆ ತಳ್ಳಿತು? ನಿನ್ನ ಜೀವನದಲ್ಲಿ ಅಷ್ಟೊಂದು ಏನು ಸಮಸ್ಯೆ ಇದೆ ಅಂತ ಮೆಲುಧ್ವನಿಯಲ್ಲಿ ಅವಳನ್ನು ಕೇಳಿದರು. ಅವಳು ಹೇಳಿದಳು, ಎಲ್ಲವೂ ಮುಗಿದು ಹೋಯಿತು, ನನ್ನ ಜೀವನವೇ ಮುಗಿದು ಹೋಯಿತು. ನಾನು ಓದಬೇಕು ಅಂತ ಅಂದುಕೊಂಡೆ, ಕೆಲಸಕ್ಕೆ ಹೋಗಬೇಕು ಅಂತ ಅಂದುಕೊಂಡೆ, ಏನೂ ಆಗಲಿಲ್ಲ. ಮದುವೆಯನ್ನೇ ಮಾಡಿಸಿದರು. ಆ ಮದುವೆಯು ಸರಿಯಾಗಿ ಆಗಲಿಲ್ಲ. ಹೋದ ದಿನದಿಂದಲೂ ಇದನ್ನು ತಂದಿಲ್ಲ, ಅದನ್ನು ತಂದಿಲ್ಲ ಅಂತ ಯಾವಾಗ ನೋಡಿದ್ರೂ ಮಾತು. ಇದನ್ನು ಮಾಡಿದರೆ ತಪ್ಪು, ಅದನ್ನು ಮಾಡಿದರೆ ತಪ್ಪು. ಮದುವೆಯಾಗಿ 2 ವರ್ಷ ಆಯಿತು, ನನಗೆ ಮಗು ಕೂಡ ಇಲ್ಲ. ಒಂದು ಹುಳುವನ್ನು ನೋಡುವ ಹಾಗೆ ನೋಡ್ತಾರೆ, ಒಂದು ಹುಳುಗಿಂತ ಕೆಟ್ಟದಾಗಿ ನಡೆಸಿಕೊಳ್ತಾರೆ. ಯಾರ ಹತ್ತಿರ ಹೋಗಿ ಹೇಳೋದು? ಮದುವೆ ಮಾಡಿಸಿದ ಹೆತ್ತವರ ಹತ್ತಿರ ಹೇಳಿದ್ರು ಇದೆಲ್ಲ ದೊಡ್ಡ ವಿಷಯ ಅಲ್ಲ, ಸರಿ ಹೋಗುತ್ತೆ ಅಂತ ಸಮಾಧಾನವನ್ನೇ ಹೇಳ್ತಾರೆ ಹೊರತು ನನ್ನ ಮನಸ್ಸು ಪಡುವ ಪಾಡನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ಯಾರೂ ಇಲ್ಲ. ಈ ನರಕದಲ್ಲಿ ನಾನು ಯಾಕೆ ಬದುಕಬೇಕು? ನನ್ನನ್ನು ಯಾಕೆ ನೀವು ಉಳಿಸಿದ್ರಿ? ಆ ಹುಡುಗಿಯ ಹೆಸರು ಮಲರ್ಕೊಡಿ. ಯಾರು ಈ ಮಲರ್ಕೊಡಿ? ಜೀವನವೇ ಬೇಡ ಅನ್ನಿಸುವ ಸ್ಥಿತಿಯಲ್ಲಿದ್ದ ಆ ಹುಡುಗಿ ಮಲರ್ಕೊಡಿಯ ಕಥೆಯನ್ನು ಯಾಕೆ ಕೇಳಬೇಕು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋ ಹೇಳುತ್ತದೆ. ಅದು ಕಡಲೂರು ಜಿಲ್ಲೆಯ ವಳ್ಳಂಬುಡಗೈ ಅನ್ನೋ ಸುಂದರವಾದ ಹಳ್ಳಿ. ಆ ಊರಲ್ಲಿ ಜಂಬುಲಿಂಗಂ ಗೋವಿಂದಮ್ಮಾಳ್ ಅನ್ನೋ ದಂಪತಿ ಇದ್ದರು. ಅವರಿಗೆ ಒಟ್ಟು 7 ಮಕ್ಕಳು. ಅದರಲ್ಲಿ 5ನೆಯದಾಗಿ ಹುಟ್ಟಿದ ಮಗುವೆ ಮಲರ್ಕೊಡಿ. ಮಲರ್ಕೊಡಿ ಯಾವಾಗಲೂ ಚುರುಕಾಗಿರುತ್ತಿದ್ದಳು. ಅವಳಿಗೆ ಒಂದೇ ಒಂದು ಗುರಿ, ಚೆನ್ನಾಗಿ ಓದಬೇಕು, ಕಾಲೇಜಿಗೆ ಹೋಗಬೇಕು, ಕೆಲಸಕ್ಕೂ ಹೋಗಬೇಕು. ಅದರ ಮಧ್ಯೆ ಯಾವ ಸಮಸ್ಯೆಯು ಬಂದರೂ ಅದನ್ನು ದಾಟಿ ಹೋಗುವಷ್ಟು ಮನೋಬಲ ಅವಳಿಗಿತ್ತು. ಆ ಕಾಲಕ್ಕೆ ಅವಳಿದ್ದ ಆ ಚಿಕ್ಕ ಹಳ್ಳಿಯಲ್ಲಿ 8ನೇ ತರಗತಿ ದಾಟುವುದೇ ದೊಡ್ಡ ವಿಷಯ. 8ನೇ ತರಗತಿ ದಾಟಿದ ಮೇಲೆ ಪಕ್ಕದ ಊರು ಚಿದಂಬರಂಗೆ ಹೋಗಿಯೇ ಮುಂದೆ ಓದಬೇಕು. ಅದು ಬಸ್ ಸೌಕರ್ಯ ಕೂಡ ಇರಲಿಲ್ಲ. ಸೈಕಲ್ನಲ್ಲೇ ಹೋಗಿ ಓದಬೇಕು. ಹಾಗೆ ಹೋಗಿ ಅವಳು ಓದಿದಳೆಂದರೆ ನೋಡಿ. ಓದಿನ ಮೇಲೆ ಅವಳಿಗೆ ಎಷ್ಟು ಆಸಕ್ತಿ ಇತ್ತೋ. ದಿನಗಳು ಕಳೆದವು. ಮಲರ್ಕೊಡಿ ತನ್ನ 12ನೇ ತರಗತಿ ಮುಗಿಸಿದಳು. ತಾನು ಆಸೆ ಪಟ್ಟಂತೆ ಕಾಲೇಜಿಗೆ ಹೋಗಬೇಕು ಅಂತ ಮನಸ್ಸು ತುಂಬ ಕನಸುಗಳೊಂದಿಗೆ ಇದ್ದಳು. ಆದರೆ ಜೀವನ ಅವಳಿಗೆ ಬೇರೆ ತಿರುವುಗಳನ್ನು ಇಟ್ಟಿತು. ಅಷ್ಟು ದಿನ ತನ್ನ ಭವಿಷ್ಯದ ಬಗ್ಗೆ ಕನಸು ಮತ್ತು ನಂಬಿಕೆ ಹೊಂದಿದ್ದ ಅವಳಿಗೆ ಅದಕ್ಕೆಲ್ಲ ತದ್ವಿರುದ್ಧವಾದ ದಿನಗಳು ಕಾಲ ಇಟ್ಟಿತು. ಹೌದು, ಮಲರ್ಕೊಡಿಯ ಪೋಷಕರು ಅವಳನ್ನು ಮುಂದೆ ಓದಿಸಲು ತಯಾರಿರಲಿಲ್ಲ. ಅವರ ಪ್ರಕಾರ ಅವಳ ಮದುವೆ ಮಾಡಿಕೊಡಬೇಕು. ಅವರು ವರನನ್ನು ಹುಡುಕಿದರು. ಸರಿಯಾದ ವರ ಸಿಕ್ಕಾಗ ಸಮಯಕ್ಕೆ ಸರಿಯಾಗಿ ಮದುವೆ ಮಾಡಬೇಕು. ನಿನ್ನ ನಂತರ ತಂಗಿಯರು ಇದ್ದಾರಲ್ಲ ಅಂತ ಹೇಳಿ ಮದುವೆ ಮಾಡಿಸಿದರು. ವಡಕರೈ ರಾಜಪುರದ ರಾಮಲಿಂಗಂ ಎಂಬವರಿಗೆ ಮಲರ್ಕೊಡಿಗೆ ಮದುವೆ ಆಯಿತು. ಕೇಳು ಮಲರ್ಕೊಡಿ, ಹುಡುಗನಿಗೆ ಜಮೀನು ಚೆನ್ನಾಗಿದೆ, ಅವನು ದುಡಿಯುವ ಹುಡುಗನೇ. ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿನ್ನ ಭವಿಷ್ಯ ನೀನು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳಿ ಮಲರ್ಕೊಡಿಯನ್ನು ಕಳುಹಿಸಿಕೊಟ್ಟರು ಅವಳ ಪೋಷಕರು. ಆದರೆ ಬಹಳ ನಿರೀಕ್ಷೆಗಳೊಂದಿಗೆ ಮತ್ತು ಕನಸುಗಳೊಂದಿಗೆ ಗಂಡನ ಮನೆಗೆ ಹೋದ ಮಲರ್ಕೊಡಿಗೆ
ಅವಳು ನಿರೀಕ್ಷಿಸಿದಂತಹ ಜೀವನ ಸಿಗಲಿಲ್ಲ. ಅವಳ ಗಂಡ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡಿಕೊಂಡರು, ಪ್ರೀತಿಯಿಂದ ಇದ್ದರು. ಆದರೆ ಅವರ ತಾಯಿಗೆ ಮಾತ್ರ ಮಲರ್ಕೊಡಿ ಮೇಲೆ ತೃಪ್ತಿ ಇರಲಿಲ್ಲ. ಮಲರ್ಕೊಡಿ ಮೇಲೆ ಅಂತ ಹೇಳುವುದಕ್ಕಿಂತ ಅವರಿಗೆ ಬಂದ ವರದಕ್ಷಿಣೆ ಮೇಲೆ ತೃಪ್ತಿ ಇರಲಿಲ್ಲ. ನಾವು ಒಬ್ಬನೇ ಮಗನನ್ನು ಇಟ್ಟುಕೊಂಡಿದ್ದೇವೆ, ಬಹಳ ಜಮೀನು ಎಲ್ಲ ಇದೆ. ನಮ್ಮ ವಸತಿಗೆ ತಕ್ಕಂತೆ ಹೆಣ್ಣಿನ ಮನೆಯಲ್ಲಿ ವರದಕ್ಷಿಣೆ ಮಾಡಲಿಲ್ಲವೋ ಅಂತ ಅವರಿಗೆ ಯೋಚನೆ. ನಾವು ಒಳ್ಳೆಯ ಹುಡುಗಿಯೇ, ನಮ್ಮ ಮನೆಯಲ್ಲಿ ಚೆನ್ನಾಗಿಯೇ ಮದುವೆ ಮಾಡಿದರು. ಹಾಗಿದ್ದರೂ ಯಾಕೆ ಇವರಿಗೆ ನಮ್ಮನ್ನು ಇಷ್ಟವಿಲ್ಲ ಅಂತ ಮಲರ್ಕೊಡಿಗೆ ಗೊಂದಲ. ಆದರೂ ದಿನ ಕಳೆದಂತೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ದಿನಗಳನ್ನು ದೂಡಿದಳು ಮಲರ್ಕೊಡಿ. ದಿನಗಳು ಕಳೆದವು. ದಿನ ಹೋದಂತೆ ಅವರಿಗೂ ಅವರ ಅತ್ತೆ ಮನೆಗೂ ಇದ್ದ ಸಂಬಂಧ ಕಹಿಯಾಯಿತೇ ಹೊರತು ಸುಗಮವಾಗಲಿಲ್ಲ. ಇಬ್ಬರು ಗಂಡ ಹೆಂಡತಿ ಮಧ್ಯೆ ಇದ್ದ ಪ್ರೀತಿ ಆ ಸಂಬಂಧವನ್ನು ಕಟ್ಟಿಹಾಕಿತು. ಆ ದಂಪತಿಗೆ 2ನೇ ಮಗು ಹುಟ್ಟಿತು. ಆದರೆ 2 ಮಕ್ಕಳು ಹುಟ್ಟಿದ ಮೇಲೂ ಅತ್ತೆ ಮನೆ ಸಮಸ್ಯೆ ಮಾತ್ರ ಮುಗಿಯಲೇ ಇಲ್ಲ. ಎಷ್ಟೇ ಓದಿದ್ದರೂ, ಎಷ್ಟೇ ಬುದ್ಧಿವಂತಿಕೆಯಿಂದ ಇದ್ದರೂ ಈ ಸಮಸ್ಯೆಗೆ ಮಾತ್ರ ಹೇಗೆ ಪರಿಹಾರ ಹೇಳೋದು ಅಂತ ಮಲರ್ಕೊಡಿಗೂ ಗೊತ್ತಾಗಲಿಲ್ಲ. ಇದರಲ್ಲಿ ಅವರಿಗೆ ಅತಿ ದೊಡ್ಡ ಸಮಸ್ಯೆಯಾಗಿದ್ದು ಹಣವೇ. ಯಾವ ಖರ್ಚಾದರೂ ಸರಿ ಅವರ ಗಂಡನ ಹತ್ತಿರ ಕೇಳಲು ಆಗುವುದಿಲ್ಲ. ಕೇಳಿದರೂ ಅವರು ಮತ್ತೆ ಅವರ ತಾಯಿಯಿಂದ ತೆಗೆದುಕೊಂಡೇ ಹೆಂಡತಿಗೆ ಕೊಡಬೇಕು. ಈಗಾಗಲೇ ದ್ವೇಷದಿಂದ ಇರುವ ಅವರ ಹತ್ತಿರವೂ ಮೂಲಭೂತ ಅಗತ್ಯಗಳಿಗೂ ಹಣ ಕೇಳುವಾಗ ಇವರಿಗೆ ಹೇಗಿರುತ್ತಿತ್ತು ಅಂತ ಯೋಚಿಸಿ ನೋಡಿ. ಕುಗ್ಗಿ ಸ್ವಾಭಿಮಾನವನ್ನು ಪ್ರಶ್ನಾರ್ಹವಾಗಿಸಿಕೊಂಡು ಬೇರೆ ದಾರಿಯೇ ಇಲ್ಲದೆ ತನ್ನ ಅಗತ್ಯಗಳನ್ನು ಗಂಡನ ಹತ್ತಿರ ಹೇಳುತ್ತಿದ್ದಳು ಮಲರ್ಕೊಡಿ. ನೋಡಿ, ಇಲ್ಲಿ ಎಲ್ಲರಿಗೂ ಫ್ರೆಷರ್ ಪಾಯಿಂಟ್ ಅಂತ ಒಂದು ಇರುತ್ತೆ. ಅಂದರೆ ಎಷ್ಟು ಒತ್ತಡ ಕೊಟ್ಟರೂ, ಎಷ್ಟು ಸಮಸ್ಯೆ ಕೊಟ್ಟರೂ ಸಹಿಸಿಕೊಂಡೇ ಇರುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ಹಂತ ಬರುತ್ತೆ, ಸ್ಫೋಟಗೊಳ್ಳುತ್ತಾರೆ. ಏನು ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ ಮಲರ್ಕೊಡಿ ಇದ್ದಕ್ಕಿದ್ದಂತೆ ಒಂದು ನಿರ್ಧಾರ ತೆಗೆದುಕೊಂಡರು. ಇದಕ್ಕಿಂತ ಮೇಲೆ ನಾನು ಈ ಮನೆಯಲ್ಲಿ ಇರಲು ಆಗುವುದಿಲ್ಲ, ಮತ್ತೆ ಮತ್ತೆ ದ್ವೇಷವನ್ನು ಹೊರಲು ಆಗುವುದಿಲ್ಲ. ನನಗೆ ಏನಾದರೂ ದಾರಿ ಮಾಡಿ ಬೇರೆ ಮನೆ ನೋಡಿ ಇಡಿ ಅಂತ ಧೈರ್ಯವಾಗಿ ಕೇಳಿದರು ಗಂಡನ ಹತ್ತಿರ. ಆದರೆ ಅವರ ಗಂಡನಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ಒಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ತಾಯಿ. ಅದು 15 ವರ್ಷದ ನಂತರ ತಪಸ್ಸು ಮಾಡಿ ತನ್ನನ್ನು ಹೆತ್ತ ತಾಯಿ. ತನ್ನ ಮೇಲೆ ಜೀವವಿಟ್ಟಿರುವ ತಾಯಿ ಹತ್ತಿರ ನನಗೆ ಸಂಬಳ ಕೊಡಿ, ಇಲ್ಲದಿದ್ದರೆ ನಾನು ಹೊರಗೆ ಹೋಗ್ತೀನಿ ಅಂತ ಹೇಗೆ ಹೇಳಲು ಸಾಧ್ಯ? ಸರಿ, ಹಾಗೆಯೇ ಹೊರಗೆ ಹೋದರೂ ಪ್ರಾರಂಭಕ್ಕೆ ಯಾವುದನ್ನು ಇಟ್ಟು ಖರ್ಚು ಮಾಡಲು ಸಾಧ್ಯ? ಎಲ್ಲಿ ಹೋಗಿ ಕೆಲಸ ನೋಡಲು ಸಾಧ್ಯ? ಇದರಲ್ಲಿ ಇಷ್ಟು ದಿನ ಪರವಾಗಿಲ್ಲ. ಆದರೆ ಮಲರ್ಕೊಡಿ ಯಾವಾಗ ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂದರೋ ಅಂದಿನಿಂದ ಸಮಸ್ಯೆಗಳು 2 ಪಟ್ಟು ಆದವು. ಇವಳು ನಿನಗೆ ಬೇಕೇ ಇಲ್ಲ ಅಂತ ಮಾತು ಬಂತು. ಮಲರ್ಕೊಡಿಯ ಗಂಡನಿಗೆ ಮಾನಸಿಕ ಒತ್ತಡ ಹೆಚ್ಚಾಯಿತು. ಅವರು ಏನು ಅಂದುಕೊಂಡರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಕರೆದುಕೊಂಡು ಹೋಗುವ ಹಾಗೆ ಒಂದು ದಿನ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋದರು. ಮಲರ್ಕೊಡಿಯ ತಂದೆ ಮನೆಗೆ ಬಿಟ್ಟರು. 2 ದಿನ ನಾನು ಬೇಗ ಬಂದು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ಮನೆಗೆ ಹೋದರು. ಆ ರಾತ್ರಿಯೇ ತಪ್ಪು ನಿರ್ಧಾರ ತೆಗೆದುಕೊಂಡು ತನ್ನ ಜೀವವನ್ನು ತೆಗೆದುಕೊಂಡರು. ಮರುದಿನ ಬೆಳಗಾಗುವಾಗ ಮಲರ್ಕೊಡಿಯ ಜೀವನ ಸಂಪೂರ್ಣವಾಗಿ ತೆಲಕೆಳಗಾಯಿತು. ತನ್ನ ಗಂಡ ಬರುತ್ತಾರೆ, ತನ್ನನ್ನು ಬಂದು ಕರೆದುಕೊಂಡು ಹೋಗುತ್ತಾರೆ ಅಂತ ನಂಬಿಕೆಯಿಂದ ಕಾಯುತ್ತಿದ್ದ ಅವರಿಗೆ ಅವರ ಮರಣ ಸುದ್ದಿಯೇ ಬಂತು ಸೇರಿತು. ಆ ಮರಣ ಆ 2 ಕುಟುಂಬಗಳನ್ನು ಬಲವಾಗಿ ಬಾಧಿಸಿತು. ಒಂದು ಕಡೆ ಬಹಳ ವರ್ಷಗಳ ನಂತರ ಹುಟ್ಟಿದ ಒಬ್ಬನೇ ಮಗನನ್ನ ಕಳೆದುಕೊಂಡ ತಾಯಿ, ಇನ್ನೊಂದು ಕಡೆ 23ನೇ ವಯಸ್ಸಲ್ಲೇ ಮದುವೆಯಾಗಿ 4 ವರ್ಷದಲ್ಲಿ ಗಂಡನನ್ನು ಕಳೆದುಕೊಂಡ ಮಲರ್ಕೊಡಿ. ಆ ಒಂದು ಮರಣ ಇಬ್ಬರನ್ನು ಕುಗ್ಗಿಸಿತು. ಗಂಡನ ಮರಣದ ಅಪವಾದವು ಮಲರ್ಕೊಡಿ ಮೇಲೆ ಬಿತ್ತು. ತನ್ನ ತಾಯಿ ಮನೆಗೆ ವಾಪಸ್ಸಾದರು. ಒಂದು ಮಗುವನ್ನು ಗಂಡನ ತಾಯಿಯು, ಇನ್ನೊಂದು ಮಗುವನ್ನು ಮಲರ್ಕೊಡಿಯು ಬೆಳೆಸುವುದು ಅಂತ ತೀರ್ಮಾನವಾಯಿತು. ಎಷ್ಟು ನಿರೀಕ್ಷೆಗಳೊಂದಿಗೆ ಮತ್ತು ಕನಸುಗಳೊಂದಿಗೆ ಆರಂಭವಾದ ಅವರ ಜೀವನ ಬರೀ 4 ವರ್ಷದಲ್ಲಿ ಛಿದ್ರವಾಯಿತು. ನಂತರ ಸಂಬಂಧಿಕರು, ಗೊತ್ತಿರುವವರು ಎಲ್ಲರೂ ಬಂದರು, ದುಃಖ ವಿಚಾರಿಸಿದರು. ಆಳಿಗೊಂದು ಅಭಿಪ್ರಾಯ ಹೇಳಿದರು. ನಿನಗೆ ಚಿಕ್ಕ ವಯಸ್ಸು ತಾನೆ ಆಗಿದೆ, ಮಕ್ಕಳನ್ನು ಅತ್ತೆ ಹತ್ತಿರ ಬಿಟ್ಟು ನಿನ್ನ ಜೀವನ ನೀನು ನೋಡಿಕೋ ಅಂತ ಕೆಲವರು. ಇನ್ನು ಕುಂಕುಮ ಇಡಬೇಡ, ಹೂ ಮುಡಿಯಬೇಡ, ಹೊರಗೆ ಬರಬೇಡ, ಯಾರ ಮುಖದಲ್ಲೂ ನೋಡಬೇಡ ಅಂತ ಇನ್ನು ಕೆಲವರು. ಈ ವಯಸ್ಸಲ್ಲೇ ಹೀಗೆ ಆಯ್ತಲ್ಲ, ಅಷ್ಟೇ ಎಲ್ಲ ಮುಗಿದು ಹೋಯ್ತು ಅಂತ ಇನ್ನು ಕೆಲವರು.
ಇದನ್ನೆಲ್ಲ ಕೇಳಿ ಕೇಳಿ ನಂಬಿ ಆ ಮರಣವನ್ನು ಅರಗಿಸಿಕೊಳ್ಳಲಾಗದೆ ಒಂಟಿಯಾಗಿ ಕುಳಿತು ಗಂಡನ ನೆನಪುಗಳಲ್ಲೇ ಕಳೆದು ಹೋಗುತ್ತಿದ್ದಳು ಮಲರ್ಕೊಡಿ. ಅವರಿಗೆ ಆಗ ಹಾಗೆಯೇ ಅನ್ನಿಸಿತು, ಅವರ ಜೀವನ ಮುಗಿದು ಹೋಯಿತು, ಇನ್ನು ಕಾಲಪೂರ್ತಿ ಹೀಗೆಯೇ ಇರಬೇಕು, ಇದಕ್ಕಿಂತ ಮೇಲೆ ತನ್ನ ಜೀವನ ಸರಿ ಹೋಗಲು ದಾರಿಯೇ ಇಲ್ಲ ಅಂತ ಅವರಿಗೆ ಅನ್ನಿಸಿಯೇ ಆಯಿತು. ಆದರೆ ಆ ಸಮಯದಲ್ಲೇ ಅವರು ಒಂದು ದೇವತೆಯನ್ನು ಭೇಟಿಯಾದರು. ಆ ದೇವತೆ ಆಕಾಶದಿಂದ ಬರಲಿಲ್ಲ, ಬಿಳಿ ಬಟ್ಟೆ ಹಾಕಿರಲಿಲ್ಲ, ಆ ದೇವತೆಗೆ ರೆಕ್ಕೆಗಳೂ ಇರಲಿಲ್ಲ. ಆದರೆ ಅದು ದೇವತೆಯೇ, ಅಮ್ಮ ಎಂಬ ದೇವತೆ. ಅವರು ಹೇಳಿದರು, ಮಲರ್, ನೀನು ಯಾರನ್ನು ನಂಬಬೇಡ. ಅಪ್ಪ ನೋಡಿಕೊಳ್ಳುತ್ತಾರೆ, ಅಣ್ಣ ನೋಡಿಕೊಳ್ಳುತ್ತಾನೆ, ತಮ್ಮ ನೋಡಿಕೊಳ್ಳುತ್ತಾನೆ. ಯಾರೂ ನೋಡಿಕೊಳ್ಳಬೇಕಾಗಿಲ್ಲ, ಯಾರನ್ನು ನೀನು ನಂಬಬೇಕಾಗಿಲ್ಲ. ನೀನು ಓದಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ಓದುವುದೇ ನಿನಗೆ ಇಷ್ಟ, ಓದು. ಓದಿ ಕೆಲಸಕ್ಕೆ ಹೋಗು, ಸ್ವಂತ ಕಾಲಲ್ಲಿ ನಿಲ್ಲು. ಇನ್ನು ನಿನ್ನ ಜೀವನದಲ್ಲಿ ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನೀನೇ ತೆಗೆದುಕೊಂಡ ನಿರ್ಧಾರವಾಗಿರಬೇಕು. ಯಾರು ವಿರೋಧಿಸಿದರೂ, ಯಾರು ಏನು ಮಾಡಿದರೂ ನಾನು ನಿನಗೆ ಜೊತೆಯಾಗಿ ನಿಲ್ಲುತ್ತೇನೆ. ನೀನು ಓದುವವರೆಗೆ, ಕೆಲಸಕ್ಕೆ ಹೋಗುವವರೆಗೆ ನಿನ್ನ ಮಗುವನ್ನು ನಾನೇ ನೋಡಿಕೊಳ್ಳುತ್ತೇನೆ. ನೀನು ಹೋಗು, ಓದು. ಆ ದೇವತೆ, ಅವರ ತಾಯಿ ಹೇಳಿದ ಈ ಮಾತು ಮಲರ್ಕೊಡಿಗೆ ಇನ್ನೂ ತನ್ನ ಜೀವನ ಇದೆ ಅನ್ನೋ ನಂಬಿಕೆಯನ್ನು ಕೊಟ್ಟಿತು. ಅದಕ್ಕಂತೂ ಅವರಿಗೆ ಅಡ್ಡಿ ಇರಲಿಲ್ಲ ಅಂತ ಹೇಳಲು ಆಗುವುದಿಲ್ಲ. ಅವರ ತಂದೆ ತುಂಬ ಹೆದರಿದರು. ಊರಿನವರು ತನ್ನ ಮಗಳನ್ನು ತಪ್ಪಾಗಿ ಮಾತನಾಡುತ್ತಾರೋ, ತನ್ನ ಮಗಳ ನಡತೆಯನ್ನು ಯಾರಾದರೂ ತಪ್ಪಾಗಿ ಮಾತನಾಡುತ್ತಾರೋ ಅಂತ ತುಂಬ ಹೆದರಿದರು. ಅವರು ಹೊರಗೆ ಹೋಗುವುದಕ್ಕೂ ಓದುವುದಕ್ಕೂ ಅನುಮತಿ ಕೊಡಲಿಲ್ಲ. ತೆಗೆದುಕೊಂಡ ಅನೇಕ ಅರ್ಜಿ ಫಾರ್ಮ್ಗಳು ಹರಿದು ಹೋದವು. ಆದರೆ ಮಲರ್ಕೊಡಿಯ ತಾಯಿ ಬಿಡಲಿಲ್ಲ. ಎಲ್ಲಿ ಅವಕಾಶ ಇದೆ, ಎಲ್ಲಿ ತನ್ನ ಮಗಳಿಗೆ ದಾರಿ ಇದೆ ಅಂತ ಹುಡುಕುತ್ತಲೇ ಇದ್ದರು. ಒಂದು ಸರ್ವಿಸ್ ಹೋಮ್ನಲ್ಲಿ ಓದು ಹೇಳಿಕೊಡುತ್ತಾರೆ, ಹಾಸ್ಟೆಲ್ನಲ್ಲಿ ಉಳಿಯಲು ಅನುಮತಿ, ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಹೇಳಿಕೊಡುತ್ತಾರೆ ಅಂತ ಕೇಳಿದರು. ಗಂಡನನ್ನು ವಿರೋಧಿಸಿ ತನ್ನ ಮಗಳ ಓದಿಗೆ ಬೆಂಬಲವಾಗಿ ನಿಂತರು. ಹಾಸ್ಟೆಲ್ನಲ್ಲಿ ಇರುವ ನಮ್ಮ ಮಗಳನ್ನು ಒಮ್ಮೆಯಾದರೂ ನೋಡಿ, ನಿಮಗೆ ಅವಳು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಗಂಡನನ್ನು ಉತ್ತೇಜಿಸಿದರು. ಅದರ ಪರಿಣಾಮ ಒಂದು ದಿನ ಮಲರ್ಕೊಡಿಯ ತಂದೆ, ಅವಳು ಮನೆ ಬಿಟ್ಟು ಹೊರಗೆ ಹೋಗಬಾರದು, ಓದಬಾರದು ಅಂತ ಹೇಳಿದ ತಂದೆ ಹಾಸ್ಟೆಲ್ನಲ್ಲಿ ಉಳಿದಿದ್ದ ತನ್ನ ಮಗಳನ್ನು ನೋಡಲು ಹೋದರು. ಆ ಹಾಸ್ಟೆಲನ್ನು ನೋಡಿ ಈ ಜಗತ್ತಲ್ಲಿ ಯಾರನ್ನು ನಿರೀಕ್ಷಿಸದೆ ತಾನೇ ತನ್ನನ್ನು ನೋಡಿಕೊಳ್ಳಲು ಸಿದ್ಧವಾಗುತ್ತಿದ್ದ ತನ್ನ ಮಗಳನ್ನು ನೋಡಿ ಮನಸ್ಸು ಬದಲಾಯಿತು. ಹೊರಗಿನ ಸ್ಥಳದಲ್ಲಿ ತನ್ನ ಮಗಳನ್ನು ನೋಡಿದ ಆ ತಂದೆಗೆ ಒಂದು ವಿಷಯ ಕಣ್ಣಿಗೆ ಕಾಣಿಸಿತು. ಕುಂಕುಮ ಇಡದೆ ಬರಿದಾಗಿದ್ದ ಮಲರ್ಕೊಡಿಯ ಮುಖ. ಅವರು ವೇಗವಾಗಿ ನಡೆದು ಹೋದರು. ಒಂದು ಅಂಗಡಿಯಿಂದ ಕುಂಕುಮ ಪ್ಯಾಕೆಟ್ ತೆಗೆದುಕೊಂಡರು. ಅದನ್ನು ತನ್ನ ಮಗಳಿಗೆ ಕೊಟ್ಟು, ಇದನ್ನು ಇಟ್ಟುಕೋ, ಇನ್ನು ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ನೀನು ಅಂದುಕೊಂಡಿದ್ದೆಲ್ಲ ನಿನಗೆ ಕೈಗೂಡಲಿ ಅಂತ ಹೇಳಿ ಹರಸಿ ಹೊರಟರು. ಆ ಸ್ಥಳದಲ್ಲಿ ಮಲರ್ಕೊಡಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಇನ್ನು ತನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಹುಟ್ಟಿತು. ಅದರ ನಂತರ ಅವರ ಜೀವನದಲ್ಲಿ ಎಲ್ಲವೂ ಮುನ್ನಡೆಯೇ. ಮುಂದಿನ ಕೆಲವು ವರ್ಷಗಳಲ್ಲಿ ದಾದಿಯ ಓದು, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ, ಆ ಕೆಲಸದಲ್ಲಿ ಸಿಕ್ಕಿದ ಸಂಬಳದಿಂದಲೇ ಪದವಿ, ಸ್ನಾತಕೋತ್ತರ ಪದವಿ, ಕೊನೆಗೆ ಒಂದು ದಿನ ಸರ್ಕಾರಿ ಕೆಲಸ. ಎಲ್ಲಿ ತನ್ನ ಜೀವನ ಮುಗಿದು ಹೋಯಿತು ಅಂತ ಅವರು ಅಂದುಕೊಂಡರು, ಎಲ್ಲಿ ಇದಕ್ಕಿಂತ ಮೇಲೆ ಅವರು ಮುಂದುವರೆಯಲು ದಾರಿಯೇ ಇಲ್ಲ ಅಂತ ಊರಿನವರು ಹೇಳಿದರು, ಅದೇ ಸ್ಥಳದಲ್ಲಿ ನಿರಂತರವಾಗಿ ಹಾರುವ ಹದ್ದಿನಂತೆ ಅವರ ಜೀವನ ಏರಿತು. ಈಗ ಮಲರ್ಕೊಡಿ ಒಬ್ಬ ದಾದಿ. ಅದು ಎಷ್ಟೋ ಹಳ್ಳಿಗಳಲ್ಲಿ ಕೆಲಸ ಮಾಡಿದ, ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತನ್ನ ಕರ್ತವ್ಯವನ್ನು ಮಾಡಿದ ಒಬ್ಬ ಸರ್ಕಾರಿ ದಾದಿ. ಈ ಕಥೆಯಲ್ಲಿ ತಾನು ಪ್ರಾಣ ಬಿಡಬೇಕು ಅಂತ ಅಂದುಕೊಂಡಿದ್ದ ಒಂದು ಹುಡುಗಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಒಬ್ಬ ದಾದಿ ಉಳಿಸಿದರು ಅಂತ ಹೇಳಿದೆನಲ್ಲ, ಆ ದಾದಿ ಬೇರೆ ಯಾರೂ ಅಲ್ಲ, ಮಲರ್ಕೊಡಿಯೇ. ಅಮ್ಮ, ನಾನು ಬೇರೆ ಯಾರ ಕಥೆಯನ್ನು ಹೇಳಲಿಲ್ಲ, ನನ್ನ ಕಥೆಯನ್ನೇ ಹೇಳಿದೆ. ಈ ಜಗತ್ತು ನಮ್ಮ ಜೀವನವನ್ನು ಮುಗಿಸಲು ಸಾವಿರ ದಾರಿ ಹೇಳುತ್ತೆ, ಸಾವಿರ ಅಪವಾದ ಹೇಳುತ್ತೆ. ನಾವು ಅನುಭವಿಸುವ ನೋವು, ವೇದನೆಯನ್ನು ಸಾಮಾನ್ಯವಾದದ್ದು ಅಂತ ಸುಲಭವಾಗಿ ಹೇಳಿಬಿಡುತ್ತೆ. ಆದರೆ ಅದಕ್ಕಂತ ಸತ್ತರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡರೆ ನಮ್ಮನ್ನು ಮೀರಿದ ಮೂರ್ಖರು ಬೇರೆ ಯಾರೂ ಇಲ್ಲ. ಸತ್ತರು ಪುಣ್ಯಾತ್ಮ ಪಟ್ಟ ಎಲ್ಲ ಸಿಗುವುದಿಲ್ಲ.
ಒಬ್ಬ ಹೇಳಿ ಅಂತ ಹೇಳಿ ಹೋಗುತ್ತಲೇ ಇರುತ್ತಾರೆ. ಆದರೆ ಒಂದು ವೇಳೆ ಸ್ವಲ್ಪ ತಡೆದುಕೊಂಡು ನೀನು ಬದುಕಿದೆ ಎಂದರೆ ನಿನ್ನಿಂದ ನಿನ್ನ ಜೀವನವನ್ನು ಬದಲಾಯಿಸಲು ಸಾಧ್ಯ. ನಿನ್ನ ಜೀವನದ ಮೂಲಕವೇ ಉತ್ತರ ಹೇಳಲು ಸಾಧ್ಯ. ಏನಾದರೂ ಮಾಡು, ಆದರೆ ಅದನ್ನು ಬದುಕಿಕೊಂಡೇ ಮಾಡು. ಆ ಸ್ಥಳದಲ್ಲಿ ಆ ಹುಡುಗಿಯ ಮನಸ್ಸು ಬದಲಾಯಿತು. ನಿಮ್ಮಲ್ಲಿ ಅನೇಕರು ನಿಮ್ಮ ಜೀವನದಲ್ಲಿ ಯಾವುದೋ ಹಂತದಲ್ಲಿ ಏಟಿನ ಮೇಲೆ ಏಟು ತಿಂದಿರುತ್ತೀರಿ. ಹುಟ್ಟಿದ ಮನೆ, ಅತ್ತೆ ಮನೆ, ಸ್ನೇಹಿತರು, ಹೀಗೆ ಎಲ್ಲರೂ ನಿಮ್ಮ ಜೀವನ ಮುಗಿದು ಹೋಯಿತು ಅನ್ನೋ ಹಂತಕ್ಕೆ ನಿಮ್ಮನ್ನು ತಂದು ನಿಲ್ಲಿಸುತ್ತಾರೆ. ಅಂಥ ಸಮಯದಲ್ಲಿ ಈ ಮಲರ್ಕೊಡಿ ಅಮ್ಮನನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನ ಮುಗಿದು ಹೋಯಿತು ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಅದನ್ನು ಮುಂದುವರೆಸುವ ಕರ್ತವ್ಯ ನಿಮಗೆ ಇದೆ, ನಿಮಗೆ ಮಾತ್ರ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಹೆಣ್ಣು ತಲೆ ತಗ್ಗಿಸಿದರೆ ತನ್ನ ಕುಟುಂಬಕ್ಕಾಗಿಯೇ ತಲೆ ತಗ್ಗಿಸುತ್ತಾಳೆ. ಅದೇ ಹೆಣ್ಣು ತಲೆ ಎತ್ತಿದರೆ ತನ್ನ ಇಡೀ ತಲೆಮಾರನ್ನು ತಲೆ ಎತ್ತುವಂತೆ ಮಾಡುತ್ತಾಳೆ. ಇದನ್ನು ತಗ್ಗಿದಂತೆ ನೋಡುವ ನಿಮ್ಮನ್ನು ಪ್ರಕೃತಿ, ದೇವರು ಮತ್ತು ನಿಮ್ಮ ದುಡಿಮೆ ಎಲ್ಲಿ ನಿಲ್ಲಿಸಲಿ? ಇನ್ನೊಂದು ದಿನ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಸರ್ಕಾರಿ ದಾದಿ ಮಲರ್ಕೊಡಿಯ ನಿಜ ಜೀವನದ ಕತೆ. 23ನೇ ವಯಸ್ಸಿಗೆ ವಿಧವೆಯಾದರೂ ಸಮಾಜದ ತಿರಸ್ಕಾರ, ಅತ್ತೆ ಮನೆಯ ಕಿರುಕುಳ ಎಲ್ಲವನ್ನು ದಾಟಿ ತಾಯಿಯ ಬೆಂಬಲದಿಂದ ಓದಿ ಸರ್ಕಾರಿ ದಾದಿಯಾಗಿ ನೂರಾರು ಜನರ ಜೀವ ಉಳಿಸಿದ ಸ್ಫೂರ್ತಿದಾಯಕ ಕತೆ. ಸಾವು ಪರಿಹಾರವಲ್ಲ, ಬದುಕಿಯೇ ಉತ್ತರ ಕೊಡಬೇಕು ಎಂಬುದೇ ಇದರ ಸಂದೇಶ. ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.